ಈ ಕ್ರೀಡಾಕೂಟಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಜ್ಯೋತಿ ಪ್ರಜ್ವಲನೆ ಕಾರ್ಯಕ್ರಮ ಗಳಿಂದಲೂ ಕೂಡ ನಮ್ಮ ಕ್ಷೇತ್ರ ರಕ್ಷಣಾಧಿಕಾರಿಗಳು ಸರ್ಕಾರಿ ಶಾಲೆ ಹೌದಲ್ಲ ಎದುರಿಸಿ ತಂಪು ಮಾಡಬಲ್ಲೆವು, ಬೆಟ್ಟ ಗುಡ್ಡಗಳನ್ನೇ ಕೈಯಲ್ಲಿ ಎತ್ತಿ ಹಿಡಿಯಬಲ್ಲೆವು, ಸಪ್ತ ಸಮುದ್ರಗಳನ್ನೇ ದಾಟಿ ಸಾಗಬಲ್ಲೆವು. ನಾವು ಸರ್ಕಾರಿ ಶಾಲೆಯ ಮಕ್ಕಳು ಸಮೃದ್ಧವಾಗಿ ಸಂಪನ್ಭರಿತವಾಗಿ ಇರೋದಿರ್ತಪ್ಪ ಅಂತಂದ್ರೆ ಸರ್ಕಾರಿ ಶಾಲೆ ಮಕ್ಕಳು. ಯಾಕಪ್ಪ ಅಂತಂದ್ರೆ ಅಂತ ಶಕ್ತಿ ನಿಮ್ಮ ತಂದೆ ತಾಯಿಯಿಂದ ಐತಿ. ಆದ್ರೆ ಕೊನೆಗೆ ನೀವು ಬರ್ತಕ್ಕಂತ ಒಂದು ಸಾಧನೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ತಂದೆ ತಾಯಿ ಅವೇ ಪಾಡಪಟ್ಟರು ಸಹ ಅವ್ರನ್ನ ಯಾವಾಗ್ಲೂ ಕಾಲು ಬೆಚ್ಚಗಾಗಿ, ತಲೆ ತಂಪಾಗಿ, ಮನಿ ತಂಪಾಗಿ, ಅವ್ರ ಮನಸ್ಸಿಗೆ ತಂಪಾಗಿ, ಹಿತವಾಗಿ, ಭಾರತಕ್ಕೂ ಸಹ ತಂಪಾಗಿ ಬೆಳಗ್ತಕ್ಕಂತ ಭವಿಷ್ಯದ ಬಂಗಾರದ ದ್ಯೋತಕ ನಮ್ಮ ಸರ್ಕಾರಿ ಶಾಲೆಗಳ ಬಂಗಾರದಂತಹ ಮಕ್ಕಳು. ಇನ್ನು ಅದೇನು ಹಾಡಿರಲ್ಲ ಭಯ ಏನ್ರಿ, ಯಾವ ಸಂಗೀತ ಶಾಲೆಯಲ್ಲಿ ಹಾಡಕ್ ಸಾಧ್ಯ ರೀ? ಅದು ಆ ಮಗುವಿನ ಜೊತೆಗೆ ಅವರಷ್ಟ ಪ್ರಾಕ್ಟೀಸ್ ಮಾಡಿದ್ರಷ್ಟ ಅಲ್ಲಿ ಇಲ್ಲಿ ಒಂದು 2 ಮಕ್ಕಳು ಕುಂತಿದ್ದು ಅವು ಸತ ಹಾಡಾಕತ್ತಿದ್ದು. ಅಂದ್ರೆ ಅದಲ್ಲ ಅಂದ್ರೆ ನಾನ್ ಹೇಳ್ತಕ್ಕಂಥದ್ದು ಅಂತಂದ್ರೆ ಎಷ್ಟೊಂದು ಇನ್ವಾಲ್ವ್ಮೆಂಟ್ ಅದು ದೇವ್ರು ಕೊಟ್ಟಿರ್ತಕ್ಕಂಥ ಶಕ್ತಿ ರೀ ಸರ್. ಹಿಂದೆಲ್ಲ ನಾಳೆ ಏನಾದ್ರು ದೊಡ್ಡದಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಬೆಳತಕ್ಕಂಥ ಶಕ್ತಿ ಏನಾದ್ರು ಇತ್ತಪ್ಪ ಅಂತಂದ್ರೆ ಅದು ನಮ್ಮ ಭಾರತೀಯ ಆಗಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆ ಇರ್ತಕ್ಕಂಥ. ಹೀಗಾಗಿ ಇಷ್ಟೆಲ್ಲ ಒಂದು ವೈಭವನ ತಂದು ಕೊಟ್ಟಿದ್ದೀರಿ. ನಮ್ಮ ರಾಯಗೋಳ ಸರ್ ಇದನ್ನ ಎಲ್ಲಿ ತಂದಿರಿ ಸರ್ ಅಂತಂದ್ರ ಅವ್ರು ಅದನ್ನ ಇದಲ್ಲ ನಮ್ಮ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಸ್ಮಾರ್ಟ್ ಸ್ಕೂಲ್ ಸುಮಾರು ಸರ್ಕಾರಿ ಶಾಲೆಯಲ್ಲಿ 11 ಪ್ರಾಜೆಕ್ಟ್ಗಳು ಈ ರೀತಿಯಾಗಿದ್ದಾವೆ. 50 ಕಂಪ್ಯೂಟರ್ಗಳು ಅತ್ಯಂತ ಸುಸಜ್ಜಿತವಾಗಿ ಎಲ್ಲವೂ ನಡೆದವೆ. ಅದೆಲ್ಲ ಸುಸಜ್ಜಿತವಾಗಿ ಮತ್ತು ಯಾವುದೇ ರೀತಿಯಾದ ಕರೆಂಟ್ ಕಟ್ ಆಗದೇನೆ ನಿರಂತರವಾಗಿ ನೋಡ್ಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ದತ್ತ ಬಿಲಾವರ ಮತ್ತಿರ್ತಕ್ಕಂಥವ್ರು. ಇವತ್ತಿಗೂ ಕೆಲವು ಕಡೆ ಪ್ರಾಬ್ಲಮ್ ಡಿಸ್ಕನೆಕ್ಟ್ ಆದವು, ಆದ್ರೆ ಅದು ಡಿಸ್ಕನೆಕ್ಟ್ ಆಗದೆ ಯಾವಾಗಲೂ ಅದು ಕನೆಕ್ಟ್ ಆಗಿದ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಬರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೂ, ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ.